ಹಲೋ ಸ್ಟೂಡೆಂಟ್ಸ್, ಈ ಚಾನಲಲ್ಲಿ ನಾವು ಎಜುಕೇಷನ್, ಫ್ಯೂಚರ್ ಮತ್ತು ಕರಿಯರ್ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ದಿನ ನಾವು ತುಂಬ ಸೆನ್ಸಿಟಿವ್ ಆಗಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದರೆ ಟೀನೇಜ್ ಲವ್. ಟೀನೇಜಲ್ಲಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪುಗಳೇನು, ಯಾವ ತಪ್ಪುಗಳನ್ನ ಮಾಡಬಾರ್ದು, ಇದ್ರ ಬಗ್ಗೆ ನಾವು ಇವತ್ತಿನ ದಿನ ಸ್ವಲ್ಪ ಮಾತಾಡೋಣ. ಇದರಿಂದ ಏನಪ್ಪ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಅವ್ರು ಯಾವ ರೀತಿ ಸಕ್ಸಸ್ ಆಗಬೇಕು, ಯಾವ ರೀತಿ ಗೆಲುವನ್ನು ನೋಡಬೇಕು ಅನ್ನೋದ್ರ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಟೀನೇಜಲ್ಲಿ ಲವ್ ಮಾಡುವಂಥ ಮೊದಲನೇ ತಪ್ಪು ಏನಪ್ಪ ಅಂದರೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡದೇ ಇರೋದು. ಅಂದರೆ ಅವರು ಕ್ಲಾಸ್ನ ಕರೆಕ್ಟಾಗಿ ಕೇಳಲ್ಲ, ಮತ್ತು ಅವ್ರ ಟೀಚರ್ಸ್ ಏನು ಹೇಳ್ತಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಫೋಕಸ್ ಇರಲ್ಲ. ಇದರಿಂದ ಏನಾಗುತ್ತೆ, ಅವ್ರ ಲೈಫು ನಿಧಾನವಾಗಿ ಫೇಲ್ಯೂರ್ ಕಡೆ ಹೋಗೋಕ್ಕೆ ಶುರು ಆಗುತ್ತೆ. ಅಂದರೆ ಯಾವಾಗ ನೀವು ಸ್ಟಡೀಸ್ ಕಡೆ ಫೋಕಸ್ ಮಾಡಲ್ಲ ಅಥವಾ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದಾಗ ನಿಮ್ಮದು ಲೈಫ್ ಏನಿದೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದಕ್ಕೇ ನೀವು ಯಾವಾಗಲೂ ಅಷ್ಟೇ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಯಾವಾಗಲೂ ಅಷ್ಟೇ ಈ ಲವ್ ಗಿವ್ ಅನ್ನೋದೆಲ್ಲ ವೇಸ್ಟು. ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಸ್ಟಡಿ ಫಸ್ಟ್, ಅಂದರೆ ಕರಿಯರ್ ಫಸ್ಟ್. ಸಕ್ಸಸ್ ಆಗ್ಬೇಕು ನೀವು ಲೈಫಲ್ಲಿ, ಅವಾಗ ಮಾತ್ರ ಇವೆಲ್ಲ ನಿಮಗೆ ಕೆಲ್ಸಕ್ಕೆ ಬರೋದು. ಇಲ್ಲಾಂದರೆ ಈ ಲವ್ ಯಾವುದೂ ಕೂಡ ಕೆಲ್ಸಕ್ಕೆ ಬರಲ್ಲ. ಅದಕ್ಕೇ ಕರಿಯರ್ ಮೇಲೆ ಫೋಕಸ್ ಮಾಡಿ, ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಟೀನೇಜಲ್ಲಿ ವಿದ್ಯಾರ್ಥಿಗಳು ಮಾಡುವಂಥ ಎರಡನೇ ದೊಡ್ಡ ತಪ್ಪು ಏನಪ್ಪ ಅಂದರೆ ಓವರ್ ಥಿಂಕಿಂಗ್. ಅವರು ಲವ್ವಲ್ಲಿದ್ದಾರೆ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ತುಂಬ ಓವರಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಬರೀ ಆ ವ್ಯಕ್ತಿ ಬಗ್ಗೆನೇ ಥಿಂಕ್ ಮಾಡೋದು. ಅವ್ರು ನಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ, ನಾನು ಇಟ್ಟಿರುವಂತಹ ವಾಟ್ಸಪ್ ಸ್ಟೇಟಸ್ನ ಅವ್ರು ನೋಡಿಲ್ಲ, ಅಥವಾ ಅವ್ರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಿರುವಂಥ ಪೋಸ್ಟ್ಗೆ ಲೈಕ್ ಬಂದಿಲ್ಲ ಅಂತ ಅವ್ರು ಏನು ಮಾಡ್ತಿರ್ತಾರೆ, ಡಿಪ್ರೆಷನಲ್ಲಿ ಇರ್ತಾರೆ. ಇದರಿಂದ ಏನಾಗುತ್ತೆ, ವಿದ್ಯಾರ್ಥಿ ಜೀವನದಲ್ಲಿ ಟೈಮ್ ಅನ್ನೋದೇನಿದೆ ಅದು ವೇಸ್ಟ್ ಆಗಿಬಿಡುತ್ತೆ. ಯಾವಾಗಲೂ ನೀವು ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ, ಏನೇ ಕಳೆದೋಗ್ಲಿ, ನಿಮ್ಮದು ದುಡ್ಡು ಕಳೆದೋದ್ರೂ ನೀವು ವಾಪಸ್ ತರ್ಬೋದು, ಆದರೆ ಸಮಯ ಅನ್ನೋದು ಕಳೆದೋದ್ರೆ ನೀವು ವಾಪಸ್ ತರೋದಕ್ಕಾಗಲ್ಲ. ಅದಕ್ಕೆ ನೀವು ವಿದ್ಯಾರ್ಥಿ ಅನ್ನೋ ಟೈಮ್ ಏನಿದೆ ಇದನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮ್ಮ ಲೈಫು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದಕ್ಕೇ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಬೇಡದಿರೋ ವಿಷಯದ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಹೋಗಬೇಡಿ. ಈ ಟೀನೇಜಲ್ಲಿ ಲವ್ ಮಾಡುವಂಥ ದೊಡ್ಡ ತಪ್ಪು ಏನಪ್ಪ ಅಂದರೆ ಮೊಬೈಲ್ ಅಡಿಕ್ಷನ್. ಅವ್ರು ಯಾವಾಗಲೂ ಅಷ್ಟೇ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಅವರು ಮೊಬೈಲ್ನೇ ಎಮೋಷ್ನಲ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಏನೋ ಅನ್ನೋ ಲೆವೆಲ್ಗೆ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಏನಪ್ಪ ಅಂದರೆ ಅವ್ರ ಮೆಸೇಜ್ಗೆ ರಿಪ್ಲೈ ಬಂದಾಗ ಖುಷಿ ಆಗೋದು, ರಿಪ್ಲೈ ಬರದೇ ಇದ್ದಾಗ ಸಡನ್ನಾಗಿ ದುಃಖಕ್ಕೆ ಹೋಗೋದು, ಡಿಪ್ರೆಷನ್ಗೆ ಹೋಗೋದು, ಈ ರೀತಿ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಮೊಬೈಲ್ ಅಡಿಕ್ಷನಿಂದ ದೂರ ಇರಬೇಕು. ಈ ಮೊಬೈಲ್ ಅನ್ನೋದೇನಿದೆ ಇತ್ತೀಚಿನ ದಿನದಲ್ಲಿ ನೀವು ಒಳ್ಳೆಯದನ್ನ ಕಲಿಯೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಬೇಡದಿರೋ ವಿಷಯಗಳಿಗೂ ನೀವು ಯೂಸ್ ಮಾಡ್ಬೋದು. ನೀವು ಯಾವಾಗಲೂ ಅಷ್ಟೇ ನೀವು ಮೊಬೈಲಲ್ಲಿ ಏನು ಮಾಡಬೇಕು ಅಂದರೆ, ಟೀನೇಜಲ್ಲಿ ಇದ್ದೀರಾ ಅಂದರೆ, ನೀವು ಕಾಲೇಜಲ್ಲಿ ಇದ್ದೀರಾ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗಲೇಬೇಕು ಅನ್ನೋದೇನಾದರೂ ನಿಮಗಿದ್ರೆ, ನೀವು ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ ಇದೆ. ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು, ಅಥವಾ ಯಾವ ರೀತಿ ನಾವು ಸಕ್ಸಸ್ ಆಗಬೇಕು, ಈ ರೀತಿ ಬಗ್ಗೆ ಎಲ್ಲದ್ರ ಬಗ್ಗೆ ಹೇಳೋದಕ್ಕೆ ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ. ಅದನ್ನು ನೀವು ಫಾಲೋ ಮಾಡಿ. ಅದೆಲ್ಲ ಬಿಟ್ಟು ಈ ರೀತಿ ಬೇಡದಿರೋ ವಿಷಯಕ್ಕೆ ನೀವು ಮೊಬೈಲ್ಗೆ ಅಡಿಕ್ಟ್ ಆಗಿ ಕುಂತಿದ್ರೆ ನಿಮ್ಮ ಲೈಫಲ್ಲಿ ಯಾವತ್ತೂ ನೀವು ಸಕ್ಸಸ್ ಆಗೋದಕ್ಕಾಗಲ್ಲ. ನಿಮ್ಮ ಲೈಫ್ ಏನಿದೆ ಅದು ಫೇಲಿಯರ್ ಕಡೆ ಹೋಗುತ್ತೆ. ಅದಕ್ಕೇ ಯಾವಾಗಲೂ ಅಷ್ಟೇ ಮೊಬೈಲ್ನ ಯೂಸ್ ಮಾಡಿ, ಬಟ್ ಎಷ್ಟು ಬೇಕೋ ಅಷ್ಟು. ಬೇಡದಿರೋ ವಿಷಯಗಳಿಗೆ, ಡಿಪ್ರೆಷನ್ಗೆ, ಅದಕ್ಕೆ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಮೊಬೈಲ್ನ ಸೈಡ್ಗಿಟ್ಟು ಯೋಗ ಮಾಡೋದು, ಜ್ಞಾನ ಮಾಡೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ ಏನಿದೆ ಅದು ಕಂಟ್ರೋಲಿಗೆ ಬರುತ್ತೆ, ಮತ್ತು ನೀವು ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ನ ಮಾಡ್ಬೋದು. ಟೀನೇಜಲ್ಲಿ ಲವ್ ಮಾಡೋರು ಯಾವಾಗಲೂ ಅಷ್ಟೇ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಅಂದರೆ ಯಾವಾಗಲೂ ಅಷ್ಟೇ ಅವ್ರು ಏನೋ ಒಂದು ಯೋಚನೆ ಮಾಡ್ತಾ, ಆ ಹುಡುಗಿ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ಅವ್ರು ಯಾರ್ದೋ ಜೊತೆ ಬೇರೆದವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ, ಆ ಹುಡುಗ ಯಾವ ಥರ ಇದ್ದಾನೇನೋ, ಅಥವಾ ಹುಡುಗಿರು ಅಷ್ಟೇ ಅವ್ನು ಬೇರೆ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಇದೆ, ಅವ್ನು ಯಾವ ಥರ ಇದ್ದಾರೋ ಏನೋ ಫ್ರೆಂಡ್ಸು, ಆ ರೀತಿ ಈ ರೀತಿ ಅಂದ್ಕೊಂಡು ಸ್ಟ್ರೆಸ್ಸಲ್ಲೇ ಇರ್ತಾರೆ. ಅಂದರೆ ಈ ವಿಷಯಗಳೇನಿದೆ ವಿದ್ಯಾರ್ಥಿ ಜೀವನದಲ್ಲಿ ಇವೆಲ್ಲ ಬೇಡದೇ ಇರೋ ವಿಷಯಗಳು. ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಸ್ಟ್ರೆಸ್ಸಲ್ಲಿ ಅವರು ಸಮಯವನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಯಾವಾಗಲೂ ಅಷ್ಟೇ ನೀವು ಸ್ಟ್ರೆಸ್ಸಲ್ಲಿ ಯಾವಾಗ ಜಾಸ್ತಿ ಇರ್ತಿರೋ, ನಿಮ್ಮ ಲುಕ್ ಆಗಿರ್ಬೋದು ಅಥವಾ ನಿಮ್ಮ ಬಾಡಿ ಆಗಿರ್ಬೋದು, ಇದೆಲ್ಲ ಹಾಳಾಗ್ತಾ ಬರುತ್ತೆ. ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಕೂದಲು ಉದುರುತ್ತೆ. ಅದು ಆ ಪ್ರಾಬ್ಲಮ್ನ ಈ ಟೀನೇಜರ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಬೇಡದೇ ಇರುವಂಥ ಸ್ಟ್ರೆಸ್. ಅದನ್ನು ನೀವು ತಲೆಯಿಂದ ತೆಗೆದಾಕಿ. ಆದ್ದರಿಂದ ನೀವು ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಅಥವಾ ಈ ರೀತಿ ವಿಷಯಗಳಿಂದ ಸ್ವಲ್ಪ ದೂರ ಇರಿ, ಸ್ಟ್ರೆಸ್ಸಿಂದ ದೂರ ಇರಿ. ಅವಾಗ ನಿಮ್ಮ ಲುಕ್ಕು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಟೀನೇಜಲ್ಲಿರೋರು ಮಾಡುವಂಥ ಇನ್ನೊಂದು ದೊಡ್ಡ ತಪ್ಪು ಏನಪ್ಪ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್. ಅಂದರೆ ಅವರು ಫ್ಯಾಮಿಲಿನೇ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರ ತಂದೆ ತಾಯಿ ಆಗಿ ಏನಿರ್ತಾರಲ್ಲ ಅವ್ರನ್ನವರು ಪ್ರಾಬ್ಲಮ್ ಅಂತ ಅಂದ್ಕೊಳ್ತಾರೆ.
ಇದು ನೀವು ಈ ತಪ್ಪನ್ನು ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ನಿಮ್ಮ ತಂದೆ ತಾಯಿಗೆ ಏನು ಭಯ ಇರುತ್ತೆ ಗೊತ್ತಾ, ಅವರು ಏನು ಸಕ್ಸಸ್ ಆಗಿಲ್ಲ ಲೈಫಲ್ಲಿ, ಅದನ್ನು ನೀವಾದರೂ ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು, ನೀವು ಲೈಫಲ್ಲಿ ಗೆಲ್ಲಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಅದಕ್ಕೇನೆ ಅವ್ರು ಅಷ್ಟು ಕಷ್ಟಪಟ್ಟು ನಿಮ್ಮ ಕಾಲೇಜ್ ಫೀಸ್ನ ಕಟ್ಟಿ ನಿಮಗೆ ಮನೆ ಕೆಲಸ ಏನು ಹೇಳಿದೆ ನೀನು ಓದು ಅಂತ ಅವರು ನಿಮಗೆ ಅಷ್ಟು ತ್ಯಾಗನ ಮಾಡ್ತಾರೆ. ಅದಕ್ಕೇನೆ ಅವ್ರನ್ನ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ. ಅವ್ರ ಮೇಲೆ ಸ್ವಲ್ಪ ಫೋಕಸ್ ಆಗಿರಿ, ಅವ್ರ ಕಷ್ಟ ಹೇಗಿದೆ ಅವ್ರನ್ನ ಜೊತೆ ಮಾತಾಡಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಲೈಫಲ್ಲಿ ಮುಂದೆ ಬರುವಂಥ ಪ್ರಾಬ್ಲಮ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಏನಪ್ಪ ಅಂದರೆ ಇವಾಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮಗೆ ಈಸಿಯಾಗಿ ಅರ್ಥ ಆಗಿದ್ದರೆ ಮುಂದೆ ಒಂದಿನ ನೀವು ಮದುವೆ ಆಗಬೇಕಾದ್ರೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಒಂದು ಮಾತನ್ನ ನೀವು ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ನೀವು ಲವ್ ಮಾಡ್ತಿರುವಂಥ ಹುಡುಗ ಅಥವಾ ಹುಡುಗಿಯಿಂದ ನಿಮ್ಮ ತಂದೆ ತಾಯಿಗೆ ಪ್ರಾಬ್ಲಮ್ ಅಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದೇನು ಅಂದರೆ ನೀವೆಲ್ಲಿ ಫೇಲಿಯರ್ ಆಗೋಗ್ತೀರಾ ಅನ್ನೋ ಭಯ ಇರುತ್ತೆ ಅವ್ರಿಗೆ. ಅದಕ್ಕೇ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀನಿ ಅಂತ ತೋರಿಸಿ ಮತ್ತು ನಿಮ್ಮ ಲೈಫಲ್ಲಿ ಗೆಲ್ಲಿ, ಅವಾಗ ಅವರೇನೆ ನಿಮ್ಮ ಮದುವೆ ನಿಂತು ಮಾಡ್ತಾರೆ. ಯಾವಾಗಲೂ ಅಷ್ಟೇ ತಂದೆ ತಾಯಿ ಫಸ್ಟು, ಬೇರೆದೆಲ್ಲ ನೆಕ್ಸ್ಟು. ನಾವು ಟೀನೇಜ್ ಲವ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇದ್ರ ಬಗ್ಗೆ ಮಾತಾಡಲೇಬೇಕು. ಅದೇನಪ್ಪ ಅಂದರೆ ಬ್ರೇಕಪ್ ಅಥವಾ ಹಾರ್ಟ್ ಬ್ರೇಕ್ ಅಂತ ನಾವು ಕರಿಬೋದು. ಕೆಲವೊಬ್ಬರು ಬ್ರೇಕಪ್ ಆದ ತಕ್ಷಣ ಏನು ಅನ್ಕೊಳ್ತಾರೆ, ನನ್ನ ಲೈಫೇ ಎಂಡ್ ಆಯಿತು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ, ಮತ್ತು ಬೇಡದೇ ಇರೋವಂಥ ನಿರ್ಧಾರಗಳನ್ನ ತಗೊಳ್ತಾರೆ. ಅಂಥ ಸಮಯದಲ್ಲಿ ನೀವು ಒಂದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ಅಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಥಿಂಕ್ ಮಾಡಿ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮ್ಮನ್ನು ಓದಿಸೋದಕ್ಕೆ, ನಿಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗೋಸ್ಕರ ನೀವೇನಾದರೂ ಮಾಡಬೇಕಲ್ವ. ಅದಕ್ಕೇ ನಿಮ್ಮನ್ನು ಯಾರು ಬಿಟ್ಟು ಹೋಗ್ತಿದ್ದಾರೋ ಅವರು ನಿಮ್ಮವರಲ್ಲ. ನಿಮ್ಮನ್ನು ಅವರು ಸರಿಯಾಗಿ ಇಷ್ಟಪಟ್ಟಿದ್ರೆ ಅಥವಾ ಅವ್ರ ಲವ್ ಏನಿದೆ ಅದು ಕರೆಕ್ಟಾಗಿ ಇದ್ದಿದ್ರೆ, ಅದು ನಿಯತ್ತಾಗಿದ್ದಿದ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅಂಥವ್ರ ಬಗ್ಗೆ ನೀವ್ಯಾಕೆ ಥಿಂಕ್ ಮಾಡ್ತೀರಾ? ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗೋದ್ರ ಬಗ್ಗೆ ಥಿಂಕ್ ಮಾಡಿ, ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಥಿಂಕ್ ಮಾಡಿ. ಅವಾಗ ಏನಿರುತ್ತೆ, ಈ ರೀತಿ ಬೇಡದಿರೋ ನಿರ್ಧಾರನ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಟೈಮೇ ಇರಲ್ಲ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.